ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಈಸಿಯಾಗಿ ಹಾಕೋ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಬರೀ ಸಿಂಗಲ್ ಕ್ರೋಶ ಅಷ್ಟೇ ಯೂಸ್ ಮಾಡೋದು. ಬರೀ ಸಿಂಗಲ್ ಕ್ರೋಶ ಯೂಸ್ ಮಾಡಿಕೊಂಡು ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಇದೊಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಫಸ್ಟಿಗೆ ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಆದಮೇಲೆ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ನಾವು 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಫಸ್ಟಿಗೆ 1 ಸಲ ಲಾಕ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ನಾನು ಸಿಂಗಲ್ ಕ್ರೋಶ ಹಾಕೋದು ಹೇಗೆ ಅಂತ ತೋರಿಸಿದ್ದೀನಿ. ಸೊ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನಾನಿಲ್ಲಿ 2 ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಈಗೇನು ನಾನು 8 ಚೈನ್ ಹಾಕ್ಕೊಳ್ತೀನಿ. ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಸೈನು. ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಡಿಸೈನು. ನೋಡಿ, 8 ಚೈನ್ನ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದು ಬೇಡ, ಸ್ವಲ್ಪ ಒಳಗಡೆ ಆದಂಗೆ 5 ಚೈನ್ 8 ಚೈನ್ ಹಾಕಿದ್ದೀವಲ್ಲ, 5 ಚೈನ್ ಸ್ಪೇಸಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಅದು ಒಂದು ಯು ಶೇಪ್ ಬರಬೇಕು, ಒಂದು ಹಾರ್ಚ್ ಥರ ಫಾರ್ಮ್ ಆಗಬೇಕು. ನೋಡಿ, ಈ ಥರ ಲೂಸಾಗಿರಬೇಕು ಸ್ಟಿಚ್ಚು. ಸೊ ನೆಕ್ಸ್ಟ್ ಇವಾಗ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿಕೊಂಡು ಈ 8 ಚೈನ್ಗೆ ಸಿಂಗಲ್ ಕ್ರೋಶನ ಹಾಕ್ತಾ ಹೋಗೋಣ. ಎಷ್ಟು ಸಿಂಗಲ್ ಕ್ರೋಶ ಬರುತ್ತೆ ನೋಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಇಲ್ಲಿ ನಮಗೆ ಈವನ್ ಆಗಿರಬೇಕು. ನೀಡಲ್ನ ಲೂಪಿಗೆ ಹಾಕಿ ಲೂಪಿಂದ ದಾರನ ಎಳ್ಕೊಂಬರ್ಬೇಕು. ದಾರ 2 ಇರತ್ತೆ, ಇವಾಗ 2 1 ಮಾಡ್ಕೋಬೇಕು. ಇದಕ್ಕೆ ನಾವು ಸಿಂಗಲ್ ಕ್ರೋಶ ಅಂತ ಹೇಳಿ ಕರಿತೀವಿ. ಸೊ ನೋಡಿ, ನನಗಿಲ್ಲಿ 12 ಸಿಂಗಲ್ ಕ್ರೋಶ ಬಂದಿದೆ. ಈ 12 ಸಿಂಗಲ್ ಕ್ರೋಶನ ಇಲ್ಲಿ 2 ಲಾಕ್ ಮಾಡ್ಕೊಂಡಿದ್ದೀವಲ್ಲ ಬೇಸ್ ಲೈನಲ್ಲಿ, ಅದ್ರ ಸೆಂಟರ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ದಾರನ ವಾಪಸ್ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶ. ನೋಡಿ, ಈ ಥರ ಸಿಂಗಲ್ ಕ್ರೋಶ. ಈಗ ನಾವು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಟರ್ನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಚೈನ್ ಇರುತ್ತಲ್ಲ, ಆ ಫಸ್ಟ್ ಸಿಂಗಲ್ ಕ್ರೋಶ ಇರುತ್ತಲ್ಲ, ಆ ಸಿಂಗಲ್ ಕ್ರೋಶಾಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶ ಹಾಕೊಳ್ಳೋಣ. ಇಲ್ಲಿ ಓಲ್ಡ್ ಡಿಸೈನ್ ನಾವು ಸಿಂಗಲ್ ಕ್ರೋಶ ಮತ್ತು ಚೈನ್ ಅಷ್ಟೇ ಯೂಸ್ ಮಾಡೋದು. ನೋಡಿ, ಈ ಥರ ಸಿಂಗಲ್ ಕ್ರೋಶ ಆದಮೇಲೆ ದಾರ ಉದ್ದ ಎಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಯಾವ ಥರ ಬೀಡ್ಸ್ ಬೇಕಾದರೂ ಚೂಸ್ ಮಾಡ್ಬೋದು. ನಾನಿಲ್ಲಿ ಗೋಲ್ಡ್ ಕಲರ್ ಬೀಡ್ಸು ಈ ಥರ ಒಂದು ಬೀಡನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಡೈಮಂಡ್ ಶೇಪಲ್ಲಿರೋ ಒಂದು ಬೀಡು. ಸೊ ಇದಕ್ಕೆ ಬೀಡ್ ಲಾಕ್ ಮಾಡಿ, ಇದು ಯಾವ ಒಂದು ಚೈನ್ನ ಸ್ಕಿಪ್ ಮಾಡಬೇಕು. ಇಲ್ಲಿ ಆಲ್ರೆಡಿ ನಾವು ಒಂದು ಚೈನ್ ಹಾಕ್ಕೊಂಡಿದ್ದೀವಲ್ವ, ಅದಾದಮೇಲೆ 1 2 2 ಚೈನ್ನ ಸ್ಕಿಪ್ ಮಾಡಿ 3rd ಚೈನ್ಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಸೊ ನೀವು ಬೀಡ್ ಸಣ್ಣದು ಹಾಕಿದ್ರೆ ನೀವು ಒಂದು ಚೈನ್ ಸ್ಕಿಪ್ ಮಾಡಿದ್ರೆ ಸಾಕು. ಇಲ್ಲಿ ಸ್ವಲ್ಪ ಇದು ದಪ್ಪ ಇರೋದ್ರಿಂದ 2 ಚೈನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಈಗೇನು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಬೀಡ್ ಆದಮೇಲೆ 2 ಸಿಂಗಲ್ ಕ್ರೋಶ. ಇದಾದಮೇಲೆ ಮತ್ತೆ ನಾನಿಲ್ಲಿ ದಾರ ಉದ್ದ ಎಳ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ಬೀಡ್ ಲಾಕ್ ಆದಮೇಲೆ 2 ಚೈನ್ನ ಸ್ಕಿಪ್ ಮಾಡೋಣ. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ, 1 2 ಇದೆರಡನ್ನೂ ಸ್ಕಿಪ್ ಮಾಡಿ 3rd ಒನ್ನಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬರುತ್ತೆ. ಇದಾದಮೇಲೆ ಈಗೇನು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಇವಾಗ 2 ಸಿಂಗಲ್ ಕ್ರೋಶ ಆಯಿತು. ಇವಾಗ ಮತ್ತೆ ನಾನಿಲ್ಲಿ ದಾರ ಉದ್ದ ಎಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಇಲ್ಲಿ 2 ಚೈನ್ನ ಸ್ಕಿಪ್ ಮಾಡಿ 3rd ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿಲಿ, 2 ಚೈನ್ನ ಸ್ಕಿಪ್ ಮಾಡಿ 3rd ಚೈನಿಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ನಾವು ಇದನ್ನು 8 ಚೈನ್ಗೆ 12 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ, ಆವಾಗ ನಾವು ಈವನ್ ನಂಬರಲ್ಲಿ ಹಾಕ್ಕೊಂಡ್ರೆ ಸೊ ನಮಗೆ ನೀಟಾಗಿ ಬರುತ್ತೆ ಡಿಸೈನು. ನೋಡಿ, ಇಲ್ಲಿ ಒಂದು ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಚೈನ್ಗೆ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶನೇ ಯೂಸ್ ಮಾಡೋದು ಈ ಒಂದು ಡಿಸೈನಲ್ಲಿ. ನೋಡಿ, ಡಿಸೈನ್ ಈ ಥರ ಬರುತ್ತೆ. ಇದಾದಮೇಲೆ ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ನಾನು ಫಸ್ಟ್ ಒಂದು ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ಥರ ಬರುತ್ತೆ. ಇದಾದಮೇಲೆ 1 2 3 4 5 ಮತ್ತೆ 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಫಸ್ಟ್ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡ್ಕೊಳ್ತೀನಿ.
ಈ ಥರ ಒಂದು ಲಾಕು. ಎಗೇನ್ 5 ಚೈನು ನೋಡಿ, ಇಲ್ಲಿ ಬೀಡ್ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಇದೆಯಲ್ಲ, ಅಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡಿದ್ದೀವಿ ಇಲ್ಲಿ, ಆ ಚೈನ್ ಮೇಲೆ ಒಂದು ಲಾಕ್ ಬರುತ್ತೆ ನೋಡಿ, ಈ ಥರ ಒಂದು ಲಾಕು. ಸೊ ನೀವು ಯಾವುದೇ ಬೀಡ್ ತೊಗೊಂಡ್ರು ಇಲ್ಲಿ 5 ಚೈನ್ನೇ ಹಾಕ್ಕೋಬೇಕು. ಇದು ಇವಾಗ ಹಾಕಿದ್ದೀನಲ್ಲ 5 ಚೈನು, ನೀವು ಯಾವ ಬೀಡ್ ಸಣ್ಣ ಬೀಡ್ ತೊಗೊಂಡ್ರು 5 ಚೈನ್ ಹಾಕ್ಕೊಳ್ಳಿ. ಸೊ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಈ 5 ಚೈನ್ ಹಾಕಿದ್ದೀನಲ್ಲ, ಈ 5 ಚೈನ್ ಮೇಲೆ ನಾನಿಲ್ಲಿ ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. 2 3 4 5 ಸಿಂಗಲ್ ಕ್ರೋಶಾಗೆ 5 ಚೈನ್ಗೆ 5 ಸಿಂಗಲ್ ಕ್ರೋಶ ಹಾಕಿದ್ದೀನಿ. ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ನೋಡಿ, ಈ ಥರ. ಅದಾದಮೇಲೆ ಈಗೇನು ಇಲ್ಲಿ ಬೀಡ್ ಮೇಲೆ 5 ಚೈನ್ ಇದೆಯಲ್ಲ, ಈ 5 ಚೈನ್ಗೆ 1 2 3 3 ಸಿಂಗಲ್ ಕ್ರೋಶ ಆಯ್ತಲ್ವಾ. 3 ಸಿಂಗಲ್ ಕ್ರೋಶ ಆದಮೇಲೆ 1 2 3 ಎಗೈನ್ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಆದಮೇಲೆ ಈ ಥರ್ಡ್ ಒನ್ ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ, ಈ ಥರ್ಡ್ ಒನ್ ಸಿಂಗಲ್ ಕ್ರೋಶಾಗೆ ನೋಡಿ ಈ ಥರ ನೀಡಲ್ನ ಹಾಕಿ ವಾಪಸ್ ದಾರನ ತೊಗೊಂಬರೋಣ. ಇವಾಗ ಇಲ್ಲಿ ನಮಗೆ ಒಂದು ಪೀಕೋ ಫಾರ್ಮ್ ಆಗುತ್ತೆ. ಸೊ ನೋಡಿ, ಈ ಥರ ಒಂದು ಪೀಕೋ ಫಾರ್ಮ್ ಆಗುತ್ತೆ. ಪೀಕೋ ಆದಮೇಲೆ ಎಗೈನ್ ನಾವು ರಿಮೈನಿಂಗ್ ದಾರ ಇದೆಯಲ್ಲ, ಆ ದಾರದ ಮೇಲೆ ಮತ್ತೆ ನಾನು ಇಲ್ಲಿ 3 ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ ನೋಡಿ, ಈ ಥರ 3 ಸಿಂಗಲ್ ಕ್ರೋಶ. ಸೊ ಫಸ್ಟಿಗೆ ನಾನಿಲ್ಲಿ 3 ಸಿಂಗಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಪೀಕೋ ಹಾಕ್ಕೊಂಡಿದ್ದೀನಿ. ಎಗೈನ್ 3 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ಬೀಡ್ಸ್ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿರುವಂಥ ಒಂದು ಡಿಸೈನು, ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಡಿಸೈನ್ ಇದು. ಅದಾದಮೇಲೆ ಎಗೈನ್ ಇಲ್ಲಿ ಬೀಡ್ ಮೇಲೆ ದಾರ ಇದೆಯಲ್ಲ 5 ಚೈನು, 5 ಚೈನ್ಗೆ 5 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ನೀವು ಚೈನ್ನ ಲೂಸಾಗಿ ಹಾಕಿದರೆ 6 ಸಿಂಗಲ್ ಕ್ರೋಶ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ 5 ಸಿಂಗಲ್ ಕ್ರೋಶ ಹಾಕ್ತಾಯಿದ್ದೀನಿ ನೋಡಿ. ಇದಾದಮೇಲೆ ಡಿಸೈನ್ ಈ ಥರ ಬರುತ್ತೆ. ಇದಾದಮೇಲೆ ಇದನ್ನು ಸೊ ಇಲ್ಲಿ ಬೇಸ್ ಲೈನಲ್ಲಿ ಬೇಸ್ ಲೈನ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀವಲ್ಲ, 8 ಚೈನ್ ಹಾಕಿದ್ದೀವಲ್ಲ, ಈ ಫಸ್ಟ್ 8 ಚೈನ್ಗೆ ಫಸ್ಟ್ 1 ಚೈನ್ ಇದೆಯಲ್ಲ, ಅಲ್ಲಿ ನಾನು ಇದನ್ನು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ. ಸೊ ನಾವು ಡೈರೆಕ್ಟ್ ಸ್ಯಾರಿಗೆ ಲಾಕ್ ಮಾಡೋದಕ್ಕಾಗಲ್ಲ. ಈ 8 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅದು ಒಂದು ಚೈನ್ಗೆ ನಾನಿಲ್ಲಿ ಲಾಕ್ ಮಾಡ್ತೀನಿ, ಫಸ್ಟ್ 1 ಚೈನ್ಗೆ. ಸೊ ನೆಕ್ಸ್ಟ್ ಇದನ್ನು ಪಕ್ಕದಲ್ಲೇ ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ ಸಿಂಗಲ್ ಕ್ರೋಶ, ಅದರ ಪಕ್ಕದಲ್ಲೇ ಬೇಸ್ ಲೈನ್ಗೆ ಲಾಕ್ ಮಾಡ್ಕೊಳ್ಳೋದು, ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು, ಒಂದು ಸಿಂಗಲ್ ಕ್ರೋಶ. ಮತ್ತು ಇವಾಗ 1 2 3 4 5 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಒಂದು ಸಿಂಗಲ್ ಕ್ರೋಶ. ಎಗೈನ್ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಈ ಥರ ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬ ಈಸಿಯಾಗಿರೋ ಒಂದು ಡಿಸೈನು. ಸೊ ನಾನು ಇನ್ನೂ ಒಂದು ಹಾರ್ಚನ್ನ ಹಾಕಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ, ಫೈನಲ್ ಲುಕ್ಕು ಈಗ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸಿಂಪಲ್ ಒಂದು ಸ್ಟಿಚ್ಚಿಂದ ಇಷ್ಟೊಂದು ಬ್ಯೂಟಿಫುಲ್ ಡಿಸೈನ್ ಬರುತ್ತೆ ಅನ್ನೋದಾದರೆ ಯಾಕೆ ಹಾಕ್ಬಾರ್ದು ಅಲ್ವಾ. ಸೊ ಬಿಗಿನರ್ಸ್ ಯಾರಾದರೂ ಇದ್ದರೆ ಖಂಡಿತ ಟ್ರೈ ಮಾಡಲೇಬೇಕು ನೀವು. ಸೊ ತುಂಬ ಈಸಿಯಾಗಿ ಹಾಕ್ಬೋದು ಡಿಸೈನು. ಎಲ್ಲೂ ಏನು ಕನ್ಫ್ಯೂಷನ್ ಇಲ್ಲದೆ ಇರೋವಂಥ ಒಂದು ಡಿಸೈನ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ನಾನಿಲ್ಲಿ ಪೀಕೋ ಬದಲಿಗೆ ಸೊ ಇಲ್ಲಿ ಒಂದು ಸಣ್ಣದೊಂದು ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೋಬೋದು. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.